ಭಾರತದ ರಾಜಕಾರಣದಲ್ಲಿ ಕೆಲವೇ ವರ್ಷಗಳ ಸಾರ್ವಜನಿಕ ಸೇವೆ ಅನ್ನೋದು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಬಹುದಾ? ಹಾಗಿದ್ರೆ ರಾಜಕೀಯ ಅನ್ನೋದು ಒಂದು ಲಾಭದಾಯಕ ಉದ್ಯಮವ? ಇಂದು ನಾವು ಮಾತನಾಡ್ತಾ ಇರೋದು ಕರ್ನಾಟಕ ರಾಜಕೀಯದಲ್ಲಿ ಪ್ರಬಲ ವ್ಯಕ್ತಿತ್ವ ಹೊಂದಿರುವ ಚಾಮರಾಜಪೇಟೆಯ ಶಾಸಕರಾದ ಜಮೀರ್ ಅಹಮದ್ ಖಾನ್ ಅವರ ಆರ್ಥಿಕ ಜೀವನದ ಬಗ್ಗೆ. ಒಂದೆಡೆ ನ್ಯಾಷನಲ್ ಟ್ರಾವೆಲ್ಸ್ ಎಂಬ ಸಾಮಾನ್ಯ ಕುಟುಂಬದ ವ್ಯವಹಾರದ ಹಿನ್ನೆಲೆಯಿಂದ ರಾಜಕೀಯಕ್ಕೆ ಕಾಲಿಟ್ಟ ಜಮೀರ್ ಅಹಮದ್ ಅವರ ಆರಂಭಿಕ ವೃತ್ತಿ ಹೇಗಿತ್ತು? ರಾಜಕೀಯಕ್ಕೆ ಪ್ರವೇಶಿಸಿದ ಸಮಯದಲ್ಲಿ ಇವರು ಘೋಷಿಸಿದ ಆಸ್ತಿ ಎಷ್ಟಿತ್ತು? ಆದರೆ ರಾಜಕೀಯ ಪಯಣದಲ್ಲಿ ಕೇವಲ 1.5 ದಶಕದ ನಂತರ ಇವರ ಆಸ್ತಿ ಸಂಪತ್ತು ಹೇಗೆ ಬೆಳೀತಾ ಹೋಯಿತು ಗೊತ್ತಾ? 2023ರ ಚುನಾವಣಾ ಅಫಿಡವಿಟ್ ಪ್ರಕಾರ ಇವರ ಬಳಿ ಎಷ್ಟು ಕೋಟಿ ಆಸ್ತಿ ಇದೆ ಗೊತ್ತಾ? ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ, ಅವರ ಆರ್ಥಿಕ ಜೀವನದ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಜಮೀರ್ ಅಹಮದ್ ಖಾನ್ ಅವರು ಆಗಸ್ಟ್ 1, 1966ರಂದು ಕೋಲಾರದಲ್ಲಿ ಜನಿಸುತ್ತಾರೆ. ಇವರ ತಂದೆ ಜಿಯಾವುಲ್ಲಾ ಖಾನ್. ದಾಖಲೆಗಳ ಪ್ರಕಾರ ಇವರು 1982-83ರಲ್ಲಿ ತುಮಕೂರು ಜಿಲ್ಲೆಯ ಸಿದ್ಧಾರ್ಥ ಹೈಸ್ಕೂಲಿನಲ್ಲಿ SSLCಯನ್ನ ಪೂರ್ಣಗೊಳಿಸಿದ್ರು. ಇದು ಇವರ ಆರಂಭಿಕ ವೃತ್ತಿ ಜೀವನವು ಶೈಕ್ಷಣಿಕ ಕ್ಷೇತ್ರಕ್ಕಿಂತ ವ್ಯಾಪಾರೋದ್ಯಮದಲ್ಲಿ ಬೇರೂರಿತ್ತು ಎಂಬುದನ್ನು ಸೂಚಿಸುತ್ತೆ. ಜಮೀರ್ ಅವರು 2005ರಲ್ಲಿ ಕರ್ನಾಟಕ ರಾಜಕೀಯಕ್ಕೆ ಪ್ರವೇಶಿಸಿದ್ರು. ಆಗಿನ ಮುಖ್ಯಮಂತ್ರಿ SM ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾದ ನಂತರ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ತೆರವಾದಾಗ JDS ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೃಷ್ಣ ಅವರ ಆಪ್ತ RV ದೇವರಾಜ್ ಅವರನ್ನ ಸೋಲಿಸಿದ್ರು. ಈ ರಾಜಕೀಯ ಬೆಳವಣಿಗೆಯು ಜಮೀರ್ ಅವರ ವೃತ್ತಿ ಜೀವನಕ್ಕೆ ವೇದಿಕೆಯನ್ನ ಕಲ್ಪಿಸಿತು. ಆರಂಭದಲ್ಲಿ ಇವರು HD ಕುಮಾರಸ್ವಾಮಿ ನೇತೃತ್ವದ JDS BJP ಸಮ್ಮಿಶ್ರ ಸರ್ಕಾರದಲ್ಲಿ ಹಜ್ ಮತ್ತು ವಕಾಫ್ ಮಂಡಳಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ನಂತರ ಇವರು ರಾಜಕೀಯ ನಿಷ್ಠೆಯನ್ನ ಬದಲಾಯಿಸಿದರು. ಮಾರ್ಚ್ 25, 2018ರಂದು ಇವರು JDS ಪಕ್ಷದ ಇತರ 6 ಜನ ಶಾಸಕರೊಂದಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು. ಜಮೀರ್ ಅವರ ರಾಜಕೀಯ ಅವಧಿಯು ಆಸ್ತಿ ಮೌಲ್ಯದಲ್ಲಿ ತೀವ್ರ ಏರಿಕೆಗೆ ಸಾಕ್ಷಿಯಾಗಿದೆ. 2008ರ ಚುನಾವಣಾ ಆಧಾರ ರೇಖೆಯ ಪ್ರಕಾರ ಇವರು 52.33 ಲಕ್ಷಗಳ ಆಸ್ತಿಯನ್ನ ಘೋಷಿಸಿದ್ರು. ಆದರೆ 2023ರ ವೇಳೆಗೆ ಇವರ ಒಟ್ಟು ಘೋಷಿತ ಆಸ್ತಿಗಳು ಬರೋಬ್ಬರಿ 72.72 ಕೋಟಿಗೆ ಏರಿದ್ದು, ಜೊತೆಗೆ 42.93 ಕೋಟಿಗಳ ಗಣನೀಯ ಹೊಣೆಗಾರಿಕೆಗಳನ್ನ ಅಂದ್ರೆ ಸಾಲಗಳನ್ನು ಸಹ ಘೋಷಿಸಲಾಗಿದೆ. ತನಿಖಾ ಸಂಸ್ಥೆಗಳ ಪ್ರಕಾರ 2010-11ರಿಂದ 2021-22ರ ಆರ್ಥಿಕ ಅವಧಿಯಲ್ಲಿ ಇವರು 87.5 ಕೋಟಿ ಮೌಲ್ಯದ ಆಸ್ತಿಗಳನ್ನು ಗಳಿಸಿದರೆ ಇದು ಇವರ ಆದಾಯದ ತಿಳಿದಿರುವ ಮೂಲಗಳಿಗಿಂತ 2031% ಹೆಚ್ಚಾಗಿದೆ. ಜಮೀರ್ ಅವರ ರಾಜಕೀಯ ಪ್ರವೇಶಕ್ಕೂ ಮೊದಲು ಇವರು ತಮ್ಮ ಕುಟುಂಬದ ಬೃಹತ್ ಸಾರಿಗೆ ವ್ಯವಹಾರದ ನ್ಯಾಷನಲ್ ಟ್ರಾವೆಲ್ಸ್ನ ಮುಖ್ಯಸ್ಥರಾಗಿ ಆಕ್ಟಿವ್ ಆಗಿದ್ರು. ನ್ಯಾಷನಲ್ ಟ್ರಾವೆಲ್ಸ್ ಕಂಪನಿಯು 1950ರ ದಶಕದ ಆರಂಭದಲ್ಲಿ ಬಶೀರ್ ಅಹಮದ್ ಖಾನ್ ಅವರು ಸ್ಥಾಪಿಸಿದ್ರು. ಇವರ ಮರಣದ ನಂತರ ಇವರ ಹಿರಿಯ ಮಗ ಅಟಾವುಲ್ಲಾ ಖಾನ್ ಅವರು ಕಂಪನಿಯ ಸಂಪೂರ್ಣ ನೇತೃತ್ವವನ್ನ ವಹಿಸಿಕೊಂಡ್ರು. ನಂತರ ಈ ಕಂಪನಿಯನ್ನು ಜಿಯಾವುಲ್ಲಾ, ಸನಾವುಲ್ಲಾ, ಅನ್ವಾವುಲ್ಲಾ ಮತ್ತು ಇತರ ಸಹೋದರರು ಮತ್ತು 3ನೇ ಪೀಳಿಗೆಯ ಸದಸ್ಯರು ಮುನ್ನಡೆಸಿದರು. ಜಮೀರ್ ಅಹಮದ್ ಖಾನ್ ಅವರು ಈ ಕುಟುಂಬದ ವ್ಯವಹಾರದ ಭಾಗವಾಗಿದ್ದರು ಮತ್ತು ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಸಾರಿಗೆ ಕಂಪನಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇದು ಇವರಿಗೆ ಪ್ರಾದೇಶಿಕ ವ್ಯಾಪಾರ ವಲಯದಲ್ಲಿ ಗಣನೀಯ ಹಣಕಾಸಿನ ಅನುಭವ ಮತ್ತು ಮೂಲಭೂತ ಸಂಪತ್ತಿನ ಸಾಮರ್ಥ್ಯವನ್ನು ಒದಗಿಸಿತು. ರಾಜಕೀಯದಲ್ಲಿನ ಪಾರದರ್ಶಕತೆಗಾಗಿ ಆಸ್ತಿ ಘೋಷಣೆಯು ಒಂದು ನಿರ್ಣಾಯಕ ಅಂಶವಾಗಿದೆ. ಜಮೀರ್ ಅಹಮದ್ ಖಾನ್ ಅವರು ತಮ್ಮ ಆರಂಭಿಕ ಚುನಾವಣಾ ಅಫಿಡವಿಟ್ಗಳಲ್ಲಿ ಘೋಷಿಸಿದ ಆಸ್ತಿಗಳು ಗಮನಾರ್ಹವಾಗಿ ಕಡಿಮೆ ಇದ್ವು. 2008ರ ವಿಧಾನಸಭಾ ಚುನಾವಣೆ ಅಥವಾ 2009ರ ಲೋಕಸಭಾ ಚುನಾವಣೆಯ ದಾಖಲೆಗಳು ಇವರ ಒಟ್ಟು ಆಸ್ತಿಯನ್ನು ಕ್ರಮವಾಗಿ 52.33 ಲಕ್ಷ ಮತ್ತು 44.41 ಲಕ್ಷಕ್ಕೆ ಸೀಮಿತಗೊಳಿಸಿವೆ. ಈ ಎರಡೂ ಸಂದರ್ಭಗಳಲ್ಲಿ ಹೊಣೆಗಾರಿಕೆಗಳು ಅಂದರೆ ಸಾಲಗಳು ಶೂನ್ಯವಾಗಿದ್ವು. ನಿರ್ದಿಷ್ಟವಾಗಿ ಹೇಳೋದಾದರೆ 2009ರ ಅಫಿಡವಿಟ್ನಲ್ಲಿ ಇವರು ತಮಗೆ ಅಥವಾ
ಇವರ ಅವಲಂಬಿತರಿಗೆ ಕೃಷಿ ಭೂಮಿ, ಕೃಷಿಯೇತರ ಭೂಮಿ, ವಾಣಿಜ್ಯ ಕಟ್ಟಡಗಳು ಅಥವಾ ವಸತಿ ಕಟ್ಟಡಗಳು ಇಲ್ಲ ಎಂದು ಸ್ಪಷ್ಟವಾಗಿ ಘೋಷಿಸಿದರು. ಜಮೀರ್ ಅಹಮದ್ ಖಾನ್ ಅವರ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಬೆಳವಣಿಗೆಯ ಪ್ರಮಾಣವು ರಾಜಕೀಯ ಪ್ರವೇಶದ ನಂತರದ ವರ್ಷಗಳಲ್ಲಿ ತೀವ್ರವಾದ ಏರಿಕೆಯ ಪ್ರಮಾಣವನ್ನು ಪ್ರದರ್ಶಿಸುತ್ತೆ. ಆಸ್ತಿ ವೃದ್ಧಿಯ ವಿಶ್ಲೇಷಣೆಯಲ್ಲಿ 2008 ಮತ್ತು 2013 ನಡುವಿನ ಅವಧಿಯು ಇನ್ಫ್ಲೇಷನ್ ಪಾಯಿಂಟ್ ಅನ್ನು ಗುರುತಿಸುತ್ತೆ. ಕೇವಲ 5 ವರ್ಷಗಳಲ್ಲಿ ಘೋಷಿತ ಆಸ್ತಿಗಳು 52 ಲಕ್ಷಗಳಿಂದ 9.45 ಕೋಟಿಗಳಿಗೆ ತೀವ್ರ ಏರಿಕೆಯನ್ನು ಕಂಡಿವೆ. ಇದು 1700%ಗಿಂತ ಹೆಚ್ಚು ಹೆಚ್ಚಳವಾಗಿದೆ. ಈ ಅವಧಿಯು ರಾಜಕೀಯ ಅಧಿಕಾರಾವಧಿಯ ಪ್ರಾರಂಭಿಕ ಹಂತದೊಂದಿಗೆ ನೇರವಾಗಿ ಹೊಂದಿಕೆಯಾಗುತ್ತದೆ. ಆಸ್ತಿಗಳ ಹೆಚ್ಚಳದೊಂದಿಗೆ ಘೋಷಿತ ಹೊಣೆಗಾರಿಕೆಗಳು, ಸಾಲಗಳು ತೀವ್ರವಾಗಿ ಹೆಚ್ಚಾಗಿವೆ. 2013ರಲ್ಲಿ 2 ಕೋಟಿಗಳಾಗಿದ್ದ ಹೊಣೆಗಾರಿಕೆಗಳು 2018ರಲ್ಲಿ 22.78 ಕೋಟಿ ಮತ್ತು 2023ರಲ್ಲಿ 42.93 ಕೋಟಿಗಳಿಗೆ ಏರಿತ್ತು. ಗಣನೀಯ ಪ್ರಮಾಣದ ಸಾಲಗಳನ್ನು ತೋರಿಸುವುದು, ವಿಶೇಷವಾಗಿ ಸ್ಥಿರಾಸ್ತಿಗಳನ್ನು ಖರೀದಿಸುವಾಗ ರಾಜಕಾರಣಿಗಳಿಗೆ ತಮ್ಮ ಬಂಡವಾಳದ ಲಾಭ್ಯತೆಯನ್ನು ಸಾಬೀತುಪಡಿಸಲು ಅಥವಾ ಆಸ್ತಿಗಳನ್ನು ಸಮತೋಲನಗೊಳಿಸುವ ಒಂದು ಮಾರ್ಗವಾಗಿದೆ. ಇನ್ನು 2023ರ ಚುನಾವಣಾ ಅಫಿಡವಿಟ್ಗಳಲ್ಲಿ ಘೋಷಿಸಲಾದ 72.72 ಕೋಟಿಗಳ ಆಸ್ತಿಗಳ ವಿಶ್ಲೇಷಣೆಯು ಈ ಸಂಪತ್ತಿನ ಬಹುಪಾಲು ಸ್ಥಿರಾಸ್ತಿಗಳಲ್ಲಿ ಕೇಂದ್ರೀಕೃತವಾಗಿದೆ ಎಂದು ತೋರಿಸುತ್ತದೆ. ಒಟ್ಟು 72.72 ಕೋಟಿ ಆಸ್ತಿಗಳಲ್ಲಿ 65.82 ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳನ್ನು ಘೋಷಿಸಲಾಗಿದೆ. ಈ ಆಸ್ತಿಗಳ ಸಂಪೂರ್ಣ ಮೌಲ್ಯವು ಕೇವಲ 2 ವಸತಿ ಕಟ್ಟಡಗಳ ಮೇಲೆ ಕೇಂದ್ರೀಕೃತವಾಗಿದೆ. ಶಿವಾಜಿನಗರದ ಆಸ್ತಿ. ಈ ಆಸ್ತಿಯು 33,000 ಚದರ ಅಡಿ ಪ್ರದೇಶವನ್ನು ಒಳಗೊಂಡಿದೆ ಮತ್ತು 56,560 ಚದರ ಅಡಿಗಳಷ್ಟು ನಿರ್ಮಿಸಿದ ಪ್ರದೇಶವನ್ನು ಹೊಂದಿದೆ. ಇದನ್ನು ಮಾರ್ಚ್ 18, 2015ರಂದು 15.44 ಕೋಟಿಗಳ ಖರೀದಿ ವೆಚ್ಚದಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು. 2023ರ ಹೊತ್ತಿಗೆ ಇದರ ಪ್ರಸ್ತುತ ಮೌಲ್ಯವು 63.30 ಕೋಟಿಗಳು ಎಂದು ಘೋಷಿಸಲಾಗಿದೆ. ಆಸ್ತಿಯ ಬಹುಪಾಲು ಮೌಲ್ಯವು ಈ ಒಂದೇ ಆಸ್ತಿಯಿಂದ ಬಂದಿದೆ. ಇದು 15.44 ಕೋಟಿಗಳ ಆರಂಭಿಕ ಖರೀದಿ ವೆಚ್ಚಕ್ಕೆ ಹಣಕಾಸು ಒದಗಿಸುವ ಮೂಲದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇನ್ನು ಸದಾಶಿವನಗರ ಫ್ಲಾಟ್ 3,250 ಚದರ ಅಡಿ ವಿಸ್ತೀರ್ಣದ ಈ ಫ್ಲಾಟ್ ಅನ್ನು 2017ರಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಇದರ ಖರೀದಿ ವೆಚ್ಚ 35 ಲಕ್ಷ ಎಂದು ಘೋಷಿಸಲಾಗಿದೆ. 2023ರ ಪ್ರಸ್ತುತ ಮೌಲ್ಯ 2.52 ಕೋಟಿ. ಇನ್ನು ಜಮೀರ್ ಅವರ ಚರಾಸ್ತಿಗಳ ಒಟ್ಟು ಮೌಲ್ಯವು 6.90 ಕೋಟಿಗಳಷ್ಟಿದೆ. ಈ ಚರಾಸ್ತಿಗಳಲ್ಲಿನ ಪ್ರಮುಖ ಅಂಶವೆಂದರೆ ಸುಮಾರು 6.15 ಕೋಟಿ ಮೌಲ್ಯದ ವೈಯಕ್ತಿಕ ಸಾಲಗಳು, ಮುಂಗಡಗಳನ್ನು ವಿವಿಧ ವ್ಯಕ್ತಿಗಳಿಗೆ ನೀಡಲಾಗಿದೆ. ಒಂದು ಸಾಮಾನ್ಯ ಟ್ರಾವೆಲ್ಸ್ ಕಂಪನಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ರಾಜಕೀಯ ಕೋಟ್ಯಾಧಿಪತಿಯನ್ನಾಗಿ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.